ಅಷ್ಟೇ. ಸಚಿವರ ಸ್ಪರ್ಧೆ ವಿಚಾರವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ಇಲ್ಲ, ಅದೆಲ್ಲ ಏನು ಚರ್ಚೆ ಆಗಲಿಲ್ಲ. ಅದು ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದ್ರೆ ನಿಂತ್ಕೊಳ್ಬೇಕಾಗ್ತದೆ. ಕಳೆದ ಸರಿ ಒಂದು ಉದಾಹರಣೆ ಕೊಟ್ಟಿದ್ರು ಅವರು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಕೃಷ್ಣ ಬೈರೇಗೌಡರು ನಿಲ್ಸಿರ್ಲಿಲ್ವ ಆ ಥರ. ನಾವೆಲ್ಲ ಹೋಗ್ತೀವಿ. 11ನೇ ತಾರೀಕು 28 ಜನ ಸಚಿವರನ್ನ ಕರೆದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಲೋಕಸಭೆ ಇನ್ಚಾರ್ಜ್ ಮಾಡಿದ್ದಾರೆ. ಆ ಇನ್ಚಾರ್ಜ್ ಮಾಡಿರೋರ್ನೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ಅವರು ಚರ್ಚೆ ಮಾಡಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದನ್ನ ಮಾಹಿತಿಗಳನ್ನ ತಗೊಂಡು ಬನ್ನಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆಲ್ಲ ಹೋಗ್ತೀವಿ ನಾವು 11ನೇ ತಾರೀಕು. ಅಂದ್ರೆ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡ್ಕೊಂಡು ಹೋಗ್ತೀರಾ ಅಂತ? ಅಲ್ಲಲ್ಲ, ನಮ್ಮ ಏನು ಜವಾಬ್ದಾರಿ ಇದೆ ಅದನ್ನ ನಾವು ಅವ್ರಿಗೆ ತಿಳಿಸ್ತೀವಿ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಅಂತಿಮವಾಗಿ ಹೈಕಮಾಂಡ್ನವ್ರು ಮಾಡೋದು. ಅದು ಅಲ್ಲ, ನಮ್ಗೆ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಅಲ್ಲಿ. ಆವಾಗ ಏನಾದರೂ ಕೂಡ ಅವರು ಗಮನಿಸ್ತಾರೆ. PCCಯಿಂದನೂ ರೆಕಮೆಂಡೇಶನ್ ಹೋಗಿರುತ್ತೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಯಾವ ಫಸ್ಟ್ ಪಟ್ಟಿ ರಿಲೀಸ್ ಆಗ್ಬೋದು ಸರ್? ಗೊತ್ತಿಲ್ಲ, ಅದೆಲ್ಲ ಅವರೇ ತೀರ್ಮಾನ ಮಾಡ್ತಾರೆ. ಬೇಗ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಬೇಗ ಮಾಡಿದ್ರೆ ಅಭ್ಯರ್ಥಿಗಳು ಓಡಾಡ್ತಾರೆ, ನಾವು ಅವ್ರನ್ನ ಓಡಾಡಿಸ್ತೀವಿ. ಸ್ವಲ್ಪ ಸಭೆ ಸಮಾರಂಭಗಳು ಮಾಡಿ ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ.